ಕೊಟ್ಟು ಸಾಲ ಸೂಲ ಮಾಡಿ ಸೌತೆಕಾಯಿ ಬೆಳೆದಿದ್ದ. ಆದರೆ ಮಳೆಯಿಲ್ಲದೆ ಸೌತೆಕಾಯಿ ಸೊರಗಿಬಿಟ್ಟಿದೆ. ವರ್ಣನ ಕೃಪೆಯಿಂದ ಅನ್ನದಾತ ಕಂಗಾಲಾಗಿದ್ದಾನೆ. ಕಷ್ಟಪಟ್ಟು ಬೆಳೆದ ಸೌತೆಕಾಯಿ ಈಗ ರೈತನ ಕಣ್ಣೆದುರೆ ರಾಶಿಯಾಗಿ ಬಿದ್ದಿದೆ. ಮಾರುಕಟ್ಟೆಯಲ್ಲಿ ದರ ಕುಸಿದ ಪರಿಣಾಮವಾಗಿ ಇದೀಗ ಅನ್ನದಾತನಿಗೆ ತಾನು ಬೆಳೆದಿರುವಂತಹ ದೊಡ್ಡ ಗಾತ್ರದ ಸೌತೆಕಾಯಿಗಳನ್ನು ಕಿತ್ತು ನಾಶ ಮಾಡುವ ಪರಿಸ್ಥಿತಿ ಹಾವೇರಿ ಅನ್ನದಾತರಿಗೆ ಎದುರಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಈ ಬಾರಿ 50% ಮಳೆ ಕೊರತೆಯಾಗಿದೆ. ಸವಣೂರು ತಾಲೂಕಿನ ಮಂಟಗಣಿ ಗ್ರಾಮದ ರೈತ ಚನ್ನಬಸನಗೌಡ 5 ಎಕರೆ ಜಮೀನನ್ನ ಲೀಸ್ ಪಡೆದುಕೊಂಡು ಸೌತೆಕಾಯಿ ಬೆಳೆದಿದ್ರು. ಜಮೀನಿನ ಲೀಸ್ಗೆ 60,000 ರೂಪಾಯಿ ಬೆಳೆಗೆ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ಆದರೆ ಈಗ ಮಾರುಕಟ್ಟೆಯಲ್ಲಿ ಸೌತೆಕಾಯಿಗೆ ಕೆಜಿಗೆ ಕೇವಲ 10 ರೂಪಾಯಿ. ಇದರಿಂದ ಮಾಡಿರುವಂತಹ ಖರ್ಚು ಕೂಡ ವಾಪಸ್ ಬರದೆ ಸಾಲ ತೀರಿಸುವುದಾದ್ರೂ ಹೇಗಪ್ಪ ಅಂತ ಚಿಂತೆ ಮಾಡುತ್ತಿದ್ದಾರೆ. ನಾವು ಸೌತೆ ಬೆಳೆ ಹಾಕಿದ್ವಿ ಸರ್, ಒಳ್ಳೆ ರೋಗ ಬಾಳ ಐತಿ ಸರ್. ರೇಟು ಇಲ್ಲ 18 ರೂಪಾಯಿ ಕೆಜಿ ಮಾರ ಐತಿ ಸರ್. ಆಳಿಂದ ಆಗ್ತಾ ಇಲ್ಲ. ಒಳ್ಳೆ ಗಾಡಿ ಬಾಡಿಗೆ ಅದು ರೋಗ ವೈರಸ್ ಬಾಳ ಅಟ್ಯಾಕ್ ಐತಿ ಸರ್. ಮಳಿ ಇಲ್ದಕ್ಕೆ ಈ ವರ್ಷ ಆಳಿನ ಪಗಾರ 200 ರೂಪಾಯಿ ಪಗಾರ ಐತಿ ಅವ್ರಿಗೆ. ಡೈಲಿ 15 ಹೆಣ್ಣಾಳ ಅದಾವ್ರಿ. ಅವ್ರದ ರೊಕ್ಕ ಆಗತೈತಿ, ಗಾಡಿ ಬಾಡಿಗೆ ಅದಕ್ಕೆಲ್ಲ ಸಮ ಆಗತೈತಿ. ಹೊಳ್ಳಿ ವೇಸ್ಟ್ ಬಾಳ ಆಗತೈತಿ ಸರ್. 1 ಲಕ್ಷ ರೂಪಾಯಿ ಖರ್ಚು ಮಾಡಿವಿ ಸರ್. ಏನ್ 1 ರೂಪಾಯಿ ಲಾಭ ಇಲ್ಲ. ಈಗ ಖರ್ಚು ಮಾಡಿದ್ದು ಮೈ ಮ್ಯಾಗ ಸರ್. ಮಳಿ ಒಂದ್ ಸಮಸ್ಯೆ ಐತಿ ಸರ್. ಮಳಿ ಹೋಗಿ ಸಮಸ್ಯೆ ಐತಿ ಸರ್. ನೀರ ಇಲ್ಲ ಸರ್, ನೀರಿಲ್ಲ. 5 ಎಕರೆ ಜಮೀನಿನಲ್ಲಿ ಸೌತೆಕಾಯಿ ಬೆಳೆದಿದ್ವಿ. ಆದರೆ ಈಗ ದೊಡ್ಡ ಸೌತೆಕಾಯಿ ಹರಿದು ನಾಶ ಮಾಡುತ್ತಿದ್ದೇವೆ. ಮಾಡಿದ ಖರ್ಚು ಬರಲಿ ಅಂತ ಉತ್ತಮ ಗುಣಮಟ್ಟದ ಸೌತೆಕಾಯಿ ಬೆಳೆದು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಒಳ್ಳೆಯ ಸೌತೆಕಾಯಿಗೆ ಕೆಜಿಗೆ 10 ರೂಪಾಯಿ ಇದೆಯಷ್ಟೇ. ನಾವು ಖರ್ಚು ಮಾಡಿದ ಹಣ ಕೂಡ ವಾಪಸ್ ಬರ್ತಾ ಇಲ್ಲ. ಮಳೆ ಇಲ್ಲದೆ ಬರದ ನಡುವೆ ಕಷ್ಟಪಟ್ಟು ಬೆಳೆದ್ರೆ ಈಗ ಈ ರೀತಿಯಾಗಿದೆ. ನಮ್ಮ ಕಷ್ಟ ಕೇಳುವವರು ಯಾರು ಅಂತ ರೈತರು ಗೋಳಾಡ್ತಿದ್ದಾರೆ. ಸರ್, ಅದಕ್ಕೆ 60,000 ಕೂಡ ಹೊಲ ಕೆಡವ್ರಿ. ಆಮೇಲೆ 1.5 ಲಕ್ಷ ರೂಪಾಯಿಗೆ 2 ಲಕ್ಷ ಖರ್ಚು. ಆಮೇಲೆ ಮಳೆ ಇಲ್ಲ. ಆಮೇಲೆ ಈಗ ಆಳಿನ ಖರ್ಚು ಆಗಲ್ಲ. ಇಲ್ಲೇ ಒಂದು 3, 5, 6 ಟ್ರ್ಯಾಕ್ಟರ್ ಓಟಿ ವೇಸ್ಟ್ ಆಗೈತ್ರಿ. ಲಾಭ ಇಲ್ರಿ ಸರ್. ದಾವಣಗೆರೆ ಹೋದ್ರೆ ಲಾಭ ಇಲ್ಲ. ಗಾಡಿ ಬಾಡಿಗೆ ಏನು, ಆಳಿನ ಬಾಡಿಗೆ ಏನು, ನಮ್ಗ ಅವ್ರ ಹೆಣ್ಮಕ್ಳು ಮತ್ ಮಂದಿ ಹರಿತಾರ್ರಿ. ನಾವು 4 ಮಂದಿ ಹೊರ್ರಿ. ಇಲ್ಲಿ 4 ಮಂದಿ 2,000 ಎಷ್ಟು ಆತ ನೋಡ್ರಿ. ಲೆಕ್ಕ ಮಾಡ್ರಿ ನೀವು. ಲಾಸ್ ಇಲ್ರಿ, ಲಾಭ ಇಲ್ಲ, ಓಟ್ ಲಾಸ. ಒಟ್ಟಾರೆಯಾಗಿ ಹಾವೇರಿ ಜಿಲ್ಲೆಯ ರೈತರು ಮಳೆರಾಯನ ಅವಕೃಪೆ ನಡುವೆ ಬೆಳೆದಿರುವಂತಹ ಬೆಳೆಗಳಿಗೆ ದರ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾಡಿದ ಸಾಲ ತೀರಿದರೆ ಸಾಕು ಅನ್ನುವಂತಹ ಲೆಕ್ಕಾಚಾರ ಮಾಡುತ್ತಿದ್ದಾರೆ.